ದುರಂಧರ್ 2 ಈ ವರ್ಷದ ಮೋಸ್ಟ್ ಅವೇಟೆಡ್ ಆಕ್ಷನ್ ಸೀಕ್ವೆಲ್. ಮೊದಲ ಭಾಗ ಭರ್ಜರಿ ಯಶಸ್ಸು ಕಂಡ ನಂತರ ಕೇವಲ 3 ತಿಂಗಳಲ್ಲೇ ಸೀಕ್ವೆಲ್ ಬಂದಿದ್ದು ಎಕ್ಸ್ಪೆಕ್ಟೇಷನ್ ಅನ್ನ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡಿತ್ತು. ಆದರೆ ಈ ಸಿನಿಮಾ ನಿಜವಾಗಿಯೂ ಹೈಪ್ಗೆ ತಕ್ಕಂತಿದೆಯಾ ಅಥವಾ ದೊಡ್ಡ ನಿರಾಶೆನಾ? 3 ಗಂಟೆ 49 ನಿಮಿಷದ ಈ ಮ್ಯಾಸಿವ್ ಸಿನಿಮಾ ನಿಮ್ಮ ಟೈಮ್ ವರ್ತ್ ಮಾಡುತ್ತಾ ಇಲ್ಲ ವೇಸ್ಟ್ ಆಗುತ್ತಾ? ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಹಾನೆಸ್ಟ್ ರಿವ್ಯೂ ಕೊಡ್ತೀನಿ, ಕೊನೆವರೆಗೂ ನೋಡಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ದ KF5 ಸ್ಟೋರೀಸ್. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಮೊದಲ ಭಾಗದ ಕ್ಲೈಮ್ಯಾಕ್ಸ್ ನಲ್ಲಿ ಹಮ್ಜಾ ಅಲಿ ಮಜಾರಿ ರೆಹಮಾನ್ ಡಕೈತ್ನನ್ನ ಕೊಲ್ತಾನೆ. ಸೊ ಅಲ್ಲಿಂದಲೇ ಈ ಕತೆ ಶುರುವಾಗುತ್ತೆ. ಈ ಭಾಗ ಸಂಪೂರ್ಣವಾಗಿ ಒಂದು ಸೇಡಿನ ಕತೆ. ರಕ್ತದೋಕಳಿ, ಕ್ರೂರತೆ ಮತ್ತು ರಿವೆಂಜ್ ಇವೇ ಚಿತ್ರದ ಬ್ಯಾಕ್ ಬೋನ್. ಆದ್ರೆ ಈ ಬಾರಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಹಮ್ಜಾ ಅಲಿ ಮಜಾರಿ ಯಾರು, ಅವನು ಮೊದಲು ಯಾರಾಗಿದ್ದ, ಅಂದ್ರೆ ಜಸ್ಕಿರತ್ ಸಿಂಗ್ ರಂಗಿ ಹೇಗೆ ಹಮ್ಜಾ ಆಯ್ತಾನೆ ಅನ್ನೋದನ್ನ ಈ ಭಾಗದಲ್ಲಿ ಡೀಟೇಲ್ ಆಗಿ ತೋರಿಸಿದ್ದಾರೆ. ಸಿನಿಮಾ ಇಂಟ್ರೆಸ್ಟಿಂಗ್ ಆಗಿ ಪ್ರಿಕ್ವೆಲ್ ನಿಂದಲೇ ಶುರುವಾಗುತ್ತೆ. ಮೊದಲ ಅರ್ಧ ಗಂಟೆ ಪೂರ್ಣವಾಗಿ ಬ್ಯಾಕ್ ಸ್ಟೋರಿ ಮೇಲೆ ಫೋಕಸ್ ಮಾಡಲಾಗಿದೆ. ಅದಾದ್ಮೇಲೆ ಕತೆ ಸೀಕ್ವೆಲ್ಗೆ ಶಿಫ್ಟ್ ಆಗುತ್ತೆ. ಈ ರೀತಿಯ ನೆರೇಷನ್ ಹೊಸದಾಗಿ ಫೀಲ್ ಕೊಡುತ್ತದೆ, ಆದ್ರೆ ಕೆಲವರಿಗೆ ಇದು ಸ್ಲೋ ಕೂಡ ಅನಿಸಬಹುದು. ಇನ್ನು ಪರ್ಫಾರ್ಮೆನ್ಸ್ ವಿಚಾರಕ್ಕಂತ ಬಂದ್ರೆ ಈ ಸಿನಿಮಾದ ಬಿಗ್ಗೆಸ್ಟ್ ಹೈಲೈಟ್ಸ್ ಅಂದ್ರೆ ಅದು ರಣವೀರ್ ಸಿಂಗ್ ಅವ್ರದ್ದು. ಲಿಟರಲಿ ಒನ್ ಮ್ಯಾನ್ ಶೋ. ಹಮ್ಜಾ ಆಗಿ ಕ್ರೂರತೆ ಮತ್ತು ಜಸ್ಕಿರತ್ ಆಗಿ ಎಮೋಷನ್ ಎರಡನ್ನೂ ಈಕ್ವಲಿ ಪವರ್ಫುಲ್ ಆಗಿ ಕ್ಯಾರಿ ಮಾಡಿದ್ದಾರೆ. ಇನ್ನು ಅರ್ಜುನ್ ರಾಂಪಾಲ್ ಅವರು ಮೇಜರ್ ಇಕ್ಬಾಲ್ ಪಾತ್ರದಲ್ಲಿ ಸಾಲಿಡ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಸಂಜಯ್ ದತ್ ಅವರ ಪಾತ್ರ ಸ್ಟ್ರಾಂಗ್ ಆಗಿದ್ರು ಸರಿಯಾಗಿ ಯುಟಿಲೈಸ್ ಮಾಡಿಲ್ಲ ಅನ್ನೋ ಫೀಲ್ ಬರುತ್ತೆ. ಇನ್ನು ಆರ್ ಮಾಧವನ್ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ನ ನೀಡಿದ್ದಾರೆ. ಇನ್ನು ಆಕ್ಷನ್ ಸೀನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಇದು ನೆಕ್ಸ್ಟ್ ಲೆವೆಲ್. ಬ್ರೂಟಲ್ ಫೈಟ್ಸ್, ರಾ ವಿಜುವಲ್ಸ್, ಇಂಟೆನ್ಸ್ ಸೀಕ್ವೆನ್ಸ್, ಫುಲ್ ಮಾಸ್ ಸ್ಟೇಟ್ ನ ನೀಡಿದ್ದಾರೆ. ಇನ್ನು ಬ್ಯಾಕ್ ಗ್ರೌಂಡ್ ಸ್ಕೋರ್ ನೋಡೋದಾದ್ರೆ ಶಾಶ್ವತ್ ಸಚಿದೇವ್ ಸಿನಿಮಾಗೆ ಎಕ್ಸ್ಟ್ರಾ ಪವರ್ ನ ಕೊಟ್ಟಿದ್ದಾರೆ. ಸಿನಿಮಾಟೋಗ್ರಫಿ ಕೂಡ ಟಾಪ್ ನಾಚ್ ಆಗಿದೆ. ಪ್ರತಿ ಫ್ರೇಮ್ ಕೂಡ ಸಿನಿಮ್ಯಾಟಿಕ್ ಫೀಲ್ ನ ಕೊಡುತ್ತೆ. ಇನ್ನು ಡೈರೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ ಆದಿತ್ಯ ದಾರ್ ಮತ್ತೊಮ್ಮೆ ತಮ್ಮ ಕ್ಲಾಸ್ ನ ತೋರಿಸಿದ್ದಾರೆ. ಈ ಬಾರಿ ಅವರು ಸ್ಟೋರಿಗೆ ರಿಯಲ್ ಲೈಫ್ ಇವೆಂಟ್ಸ್ ನ ಮಿಕ್ಸ್ ಮಾಡಿದ್ದಾರೆ. ಎಕ್ಸಾಂಪಲ್ ಮೋದಿ ಪ್ರಮಾಣ ವಚನ, ನೋಟ್ ಬ್ಯಾನ್, ಸರ್ಜಿಕಲ್ ಸ್ಟ್ರೈಕ್. ಈ ಎಲಿಮೆಂಟ್ಸ್ ಸ್ಟೋರಿಗೆ ಡೆಪ್ತ್ ಕೊಡುತ್ತವೆ, ಆದ್ರೆ ಯಾವುದು ರಿಯಲ್ ಯಾವುದು ಫಿಕ್ಷನ್ ಅನ್ನೋ ಕನ್ಫ್ಯೂಷನ್ ಕೂಡ ಕ್ರಿಯೇಟ್ ಆಗುತ್ತೆ. ಸಿನಿಮಾದ ನೆಗೆಟಿವ್ ಬಗ್ಗೆ ಮಾತಾಡೋದಾದ್ರೆ ಈ ಸಿನಿಮಾದ ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಅಂದ್ರೆ ರನ್ ಟೈಮ್. 3 ಗಂಟೆ 49 ನಿಮಿಷ ಇದೆ. ಕೆಲವು ಸೀನ್ ಅಂತೂ ಅನ್ನೆಸೆಸರಿ ಲಾಂಗ್ ಆಗಿ ಫೀಲ್ ಆಗ್ತವೆ. ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಫೈಟ್ ಅಂದ್ರೆ ಟೂ ಲೆಂತಿ ಅಂತಾನೆ ಹೇಳ್ಬೇಕು. ಮತ್ತೊಂದು ಡಿಸಪಾಯಿಂಟ್ಮೆಂಟ್ ಅಂದ್ರೆ ಅಕ್ಷಯ್ ಖನ್ನಾ ಅವರ ಕ್ಯಾರೆಕ್ಟರ್. ಮೊದಲ ಭಾಗದಲ್ಲಿ ಶೋ ಸ್ಟೀಲರ್ ಆಗಿದ್ದವರು ಇಲ್ಲಿ ಆಲ್ಮೋಸ್ಟ್ ಮಿಸ್ಸಿಂಗ್ ಆಗಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ದುರಂಧರ್ 2 ಒಂದು ಇಂಟೆನ್ಸ್ ಮತ್ತು ಆಕ್ಷನ್ ಎಕ್ಸ್ಪೀರಿಯನ್ಸ್ ಇರುವಂತ ಚಿತ್ರ. ಆದ್ರೆ ಇದು ನಿಮ್ಮ ಟೈಮ್ ವರ್ತ್ ಮಾಡುತ್ತಾ ಅಥವಾ ಇಲ್ವಾ ಅನ್ನೋದನ್ನ ಕಂಪ್ಲೀಟ್ ನಿಮ್ಮ ಟೇಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಸಿನಿಮಾ ನೋಡಿದ್ರೆ ನಿಮ್ಮ ರೇಟಿಂಗ್ ಎಷ್ಟು ಕಾಮೆಂಟ್ ನಲ್ಲಿ ತಪ್ಪದೆ ಹೇಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇನ್ನಷ್ಟು ಹಾನೆಸ್ಟ್ ಮೂವಿ ರಿವ್ಯೂಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್.